ಹಾಯ್ ಹಲೋ ನಮಸ್ತೆ. ಸುದ್ದಿ ಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. ಸರ್ಕಾರಿ ನೌಕರರ ಸಂಘದ 2024 ಮತ್ತು 2029 ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ತಾಲೂಕಿನ 14 ಇಲಾಖೆ ಎಲ್ಲಾ ನೌಕರರು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದೆಯಾ ಎಂದು ಪರಿಶೀಲಿಸಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಶಾಖೆ ಅಧ್ಯಕ್ಷ ಜಿ ಪರಮೇಶ್ವರ್ ಮನವಿ ಮಾಡಿದ್ದಾರೆ. ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿ ಪರಮೇಶ್ವರ್, ಯಾರ್ಯಾರು ಸಂಘಕ್ಕೆ 200 ರು ಸದಸ್ಯತ್ವ ಶುಲ್ಕ ಪಾವತಿ ಮಾಡಿದ್ದಾರೋ ಅವರಿಗೆ ಮತದಾನ ಮಾಡಲು ಹಾಗೂ ಚುನಾವಣೆಗೆ ಸ್ಪರ್ಧೆ ಮಾಡಲು ಅವಕಾಶ ಇರುತ್ತದೆ. ಜುಲೈ 2ರಿಂದ ಜುಲೈ 10ರವರೆಗೆ ಹೆಸರು ಸೇರ್ಪಡೆಗೆ ಅವಕಾಶ ಇರುತ್ತದೆ ಎಂದು ಹೇಳಿದರು. ಸಾಗರ ತಾಲೂಕು ಸರ್ಕಾರಿ ನೌಕರರ ಸಂಘ ರಾಜ್ಯಾಧ್ಯಕ್ಷ ಸಿಎಸ್ ಷಡಕ್ಷರಿ ನೇತೃತ್ವದಲ್ಲಿ 5 ವರ್ಷಗಳ ಕಾಲ ಉತ್ತಮವಾಗಿ ಕೆಲಸ ನಿರ್ವಹಿಸಿಕೊಂಡು ಬಂದಿದೆ. ಸಂಸದರಾದ ಬಿವೈ ರಾಘವೇಂದ್ರ ಅವರು ಕರ್ನಾಟಕ ನೀರಾವರಿ ನಿಗಮದಿಂದ 1.50 ಕೋಟಿ ರು ಅನುದಾನ ಕೂಡಿಸಿದ್ದರಿಂದ ಸಂಘದ ನೂತನ ಕಟ್ಟಡಿ ಕಾಮಗಾರಿ ತ್ವರಿತಗತಿಯಲ್ಲಿ ನಡೆಯುತ್ತಿದ್ದು, ಕೆಳ ಅಂತಸ್ತು ಪೂರ್ಣಗೊಂಡು ಉದ್ಘಾಟನೆಗೆ ಸಿದ್ಧವಾಗಿದೆ. ಸದ್ಯದಲ್ಲಿಯೇ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಸಮ್ಮುಖದಲ್ಲಿ ಲೋಕಾರ್ಪಣೆಗೊಳ್ಳಲಿದೆ ಎಂದು ಹೇಳಿದರು. ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ, ತಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಈಗ ಚುನಾವಣೆಗಳಾಗಿ 5 ವರ್ಷಗಳು, ಈ ಆಗಸ್ಟಿಗೆ 5 ವರ್ಷ ಪೂರ್ಣ ಆಗ್ತಾ ಇದೆ. ಹಾಗಾಗಿ ಇನ್ನು 2024ರಿಂದ 29ರ ಅವಧಿಗೆ ಮುಂದಿನ ಚುನಾವಣೆಗಳು ನಡಿಬೇಕಾಗ್ತದೆ. ಆ ಚುನಾವಣಾ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿದೆ. ವಿಶೇಷವಾಗಿ ಎಲ್ಲಾ ಇಲಾಖೆಗಳ, ನಮ್ಮಲ್ಲಿ ಸಾಗರ ತಾಲೂಕಿನಲ್ಲಿ ಸುಮಾರು 24 ಇಲಾಖೆಗಳಿದಾವೆ. ಆ 24 ಇಲಾಖೆಗಳಲ್ಲಿ ಇರುವಂತಹ ಎಲ್ಲಾ ನೌಕರರ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗುವಂತಹ ಮತ್ತೆ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆಯನ್ನು ಮಾಡುವಂತಹ ಕಾರ್ಯ ಈಗಾಗಲೇ ಆರಂಭ ಆಗಿದೆ. ಸೊ ವಿಶೇಷವಾಗಿ ನಮ್ಮಲ್ಲಿ ಯಾರು ಪ್ರತಿ ವರ್ಷನೂ ಕೂಡ 200 ರೂಪಾಯಿಗಳ ಸದಸ್ಯತ್ವ ಶುಲ್ಕವನ್ನ ಸಂಘಕ್ಕೆ ನೀಡ್ತಾ ಇದ್ದೀವಿ. ಆ 200 ರೂಪಾಯಿಗಳಲ್ಲಿ 50% ಅಮೌಂಟು ತಾಲೂಕು ಸಂಘಗಳಿಗೆ ಮತ್ತು ಜಿಲ್ಲಾ ಸಂಘಗಳಿಗೆ ಬರುತ್ತೆ. ಇನ್ನು 50% ರಾಜ್ಯ ಸಂಘಕ್ಕೆ ಇರುತ್ತೆ. ಸೊ ಅದರಲ್ಲಿ ಈ ಸದಸ್ಯತ್ವ ಶುಲ್ಕವನ್ನ ಯಾರು ಕಟ್ಟಿರ್ತಾರೋ ಅವರಿಗೆ ಇಲ್ಲಿ ಮತದಾನವನ್ನು ಮಾಡುವಂತಹ ಒಂದು ಅವಕಾಶಗಳು ಮತ್ತೆ ಚುನಾವಣೆಗೆ ನಿಲ್ಲುವಂತಹ ಒಂದು ಅವಕಾಶಗಳು ಇರ್ತದೆ. ಆಯಾ ಇಲಾಖೆಗಳಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿ ಬರ್ಲಿಕ್ಕೆ ಅವಕಾಶಗಳು ಇರ್ತದೆ. ಸೊ ಅಂತಹ ಒಂದು ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿದ್ದು, ನಿನ್ನೆ ವರೆಗಿನ ನಾವು ಈ ಒಂದು ಮತದಾರ ಪರಿಷ್ಕರಣೆ ಕಾರ್ಯವನ್ನ ಈಗಾಗಲೇ ಮಾಡಿದ್ದೀವಿ. ನಿನ್ನೆ ಅದನ್ನ ಪ್ರಕಟಣೆಯನ್ನು ಕೂಡ ಮಾಡಿದ್ದೀವಿ. ಈಗಾಗಲೇ ಸಂಘದ ಸರ್ಕಾರಿ ನೌಕರರ ಸಂಘದ ಗ್ರೂಪ್ ಏನಿದೆ ಆ ಗ್ರೂಪ್ ನಲ್ಲಿ PDF ಗಳನ್ನ ಮಾಡಿ ಪ್ರತಿ ಇಲಾಖೆಯಲ್ಲಿ ನೋಂದಾಯಿಸಿಕೊಂಡಿರ್ತಕ್ಕಂಥ ಎಲ್ಲಾ ನೌಕರ ಮತದಾರರ ಪಟ್ಟಿಯನ್ನ ಈಗಾಗಲೇ ನಾವು ರೆಡಿಯನ್ನು ಮಾಡಿ ಅದನ್ನ ಪ್ರಕಟಣೆಯನ್ನು ಮಾಡಿದ್ದೀವಿ. ಸೊ ಇವತ್ತಿನ ಪತ್ರಿಕಾಗೋಷ್ಠಿ ಮಾಡುವಂತ ಉದ್ದೇಶವೂ ಅಷ್ಟಿದೆ. ಸೊ ಇನ್ನು ಇವತ್ತಿನಿಂದ 2ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೆ ಮತದಾರರು, ನಮ್ಮ ನೌಕರ ಮತದಾರರು ಯಾರಾದರೂ ಬಿಟ್ಟು ಹೋಗಿದ್ರೆ ಅವರ ಹೆಸರುಗಳನ್ನ ಸೇರ್ಪಡೆಯನ್ನು ಮಾಡೋದಕ್ಕೆ ಅವಕಾಶಗಳಿದೆ. ಹಾಗೇನೆ ಅವರು ಏನಾದ್ರೂ ಅವರ ಹೆಸರುಗಳನ್ನ ಸೇರ್ಪಡೆಯನ್ನು ಮಾಡ್ಲಿಕ್ಕೆ ಬೇರೆ ಯಾರಾದ್ರೂ ಆಕ್ಷೇಪಣೆಗಳನ್ನು ಮಾಡಿದ್ರೆ ಅವರ ಸದಸ್ಯತ್ವ ಶುಲ್ಕವನ್ನ ಕಟ್ಟಿದ್ರ ಬಗ್ಗೆ ನಮಗೆ ಅವುಗಳನ್ನ ಮಾಹಿತಿಯನ್ನು ನೀಡಿದ್ರೆ ಖಂಡಿತವಾಗ್ಲೂ ಅವರೆಲ್ಲರಿಗೂ ಕೂಡ ಮತದಾನವನ್ನು ಮಾಡೋದಕ್ಕಾಗಿರ್ಬೋದು ಅಥವಾ ಚುನಾವಣೆಗೆ ನಿಲ್ಲೋದಕ್ಕಾಗ್ಲೂ ಕೂಡ ಅವಕಾಶಗಳಿದೆ. ಸೊ ವಿಶೇಷವಾಗಿ 3 ವರ್ಷಗಳ ಕಾಲ ನಿರಂತರವಾಗಿ ಸದಸ್ಯತ್ವ ಶುಲ್ಕವನ್ನ ಯಾರು ಕಟ್ಟಿರ್ತಾರೋ ಮತ್ತೆ ಆ ತಾಲೂಕುಗಳಲ್ಲಿ ಯಾರು ಇರ್ತಾರೋ ಅವರಿಗೆ ಚುನಾವಣೆಗಳಲ್ಲಿ ನಿಲ್ಲೋದಕ್ಕೆ ಅವಕಾಶಗಳಿದೆ. ಸೊ ಇನ್ನು 1 ವರ್ಷ ಇತ್ತೀಚೆಗೆ ಬಂದಿರತಕ್ಕಂಥ ನೌಕರರು ಇದ್ದಾರೆ. ಆ ನೌಕರರು ಮತದಾನವನ್ನ ಮಾಡ್ಬೋದು, ಆದ್ರೆ ಚುನಾವಣೆಗಳಿಗೆ ನಿಲ್ಲೋದಕ್ಕೆ ಅವಕಾಶಗಳು ಇರೋದಿಲ್ಲ ಅಂತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದಾರೆ. ವಿಶೇಷವಾಗಿ ಈಗಾಗಲೇ 8/6/2024ರಿಂದ 30/6/2024ರವರೆಗೆ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆಯನ್ನು ಮಾಡೋದಕ್ಕೆ ಸಿದ್ಧಪಡಿಸೋದಕ್ಕೆ ಅವಕಾಶಗಳನ್ನು ಕೊಟ್ಟಿದ್ರು. ಈ ಕರಡು ಮತದಾರರ ಪಟ್ಟಿಯನ್ನ ಪ್ರಕಟಣೆಯನ್ನ ಮಾಡೋದಕ್ಕೆ ನಿನ್ನೆ 1ನೇ ತಾರೀಕು 1/7/2024ರಂದು ಅನೌನ್ಸ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರು. ನಿನ್ನೆ ಆ ಪ್ರಕಾರವಾಗಿ ನಾವು ಅದನ್ನ ಪಟ್ಟಿಯನ್ನು ಅನೌನ್ಸ್ ಮಾಡಿದ್ದೀವಿ. ಸೊ ಇವತ್ತಿನಿಂದ 2/7/2024ರಿಂದ 10/7/2024ರವರೆಗೆ ಆಕ್ಷೇಪಣೆಗೆ ಅವಕಾಶ ಇದೆ. ಸೊ ಅಂತವರು ಖಂಡಿತವಾಗ್ಲೂ ಆಕ್ಷೇಪಣೆಗಳನ್ನ ಮಾಡಿ ತಮ್ಮ ಹೆಸರುಗಳನ್ನು ಬಿಟ್ಟೋಗಿದ್ರೆ ಅಥವಾ ಸೇರ್ಪಡೆ ಮಾಡ್ಬೇಕಾಗಿದ್ರೆ ಅವುಗಳನ್ನ ಸೇರಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದೆ. ಮತ್ತೆ ಈಗಾಗಲೇ ಚುನಾವಣಾ ಪ್ರಕ್ರಿಯೆ ಆರಂಭ ಆಗಿದೆ. ಚುನಾವಣಾ ಪ್ರಕ್ರಿಯೆ ಸರ್ಕಾರಿ ನೌಕರರ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣಾ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ. ಸೊ ಈ ಮತದಾರರ ಪಟ್ಟಿ ಪರಿಷ್ಕರಣೆ ಆದ ನಂತರದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ
ಸೊ ಚುನಾವಣಾ ಅಧಿಕಾರಿಗಳನ್ನ ನೇಮಕವನ್ನ ಮಾಡಿ ಚುನಾವಣಾ ಅಧಿಕಾರಿಗಳು ಆ ನಂತರದಲ್ಲಿ ಆ ದಿನಾಂಕವನ್ನು ಪ್ರಕಟಣೆಯನ್ನು ಮಾಡ್ತಾರೆ. ಚುನಾವಣಾ ಪ್ರಕ್ರಿಯೆಗಳು ನಡೆಯುವಂತಹ ಒಂದು ಪ್ರಕಟಣೆಯನ್ನ ಚುನಾವಣಾ ಅಧಿಕಾರಿಗಳು ಮಾಡಬೇಕಾಗತ್ತೆ. ಸೊ ಅಂತಹ ಒಂದು ಪ್ರಕ್ರಿಯೆಗಳು ಇವತ್ತಿನ ಏನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ CS ಷಡಾಕ್ಷರಿ ಅವರ ನೇತೃತ್ವದಲ್ಲಿ ಈಗಾಗಲೇ ಆ ಪ್ರಕ್ರಿಯೆಗಳು ಸಂಪೂರ್ಣವಾಗಿ ಆರಂಭ ಆಗಿದೆ ಅಂತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ, ಸಾಗರ ತಾಲೂಕಿನಲ್ಲಿ ಯಾವುದೇ ಇಲಾಖೆಯ ನೌಕರರು ಇರ್ಬೋದು, ಚುನಾವಣೆಗಳಿಗೆ ನಿಲ್ಲೋದಕ್ಕಾಗಿರ್ಬೋದು, ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ಲಿಕ್ಕಾಗಿರ್ಬೋದು, ಮುಕ್ತವಾಗಿರ್ತಕ್ಕಂಥ ಅವಕಾಶಗಳಿದೆ. ಹಾಗಾಗಿ ತಮ್ಮ ಮೂಲಕ ಈ ಮೂಲಕವಾಗಿ ನಾನು ಸುದ್ದಿಯನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಯಾವ ಇಲಾಖೆಯ ನೌಕರರ ಹೆಸರು ಬಿಟ್ಟು ಹೋಗಿದೆಯೋ ಅಥವಾ ಯಾವ ಇಲಾಖೆಯ ನೌಕರರ ಹೆಸರು ಸೇರ್ಪಡೆ ಆಗ್ಬೇಕಾಗಿದೆಯೋ ಅವರು ಈ 10ನೇ ತಾರೀಕಿನ ಒಳಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಆಗಿರ್ಬೋದು, ಖಜಾಂಚಿ ಆಗಿರ್ಬೋದು ಮತ್ತು ಅಧ್ಯಕ್ಷನಾಗಿ ನನಗೆ ಆಗಿರ್ಬೋದು ಆ ಮಾಹಿತಿಯನ್ನು ಕೊಟ್ಟರೆ ಖಂಡಿತವಾಗ್ಲೂ ಅದನ್ನ ಸೇರ್ಪಡೆಯನ್ನು ಮಾಡ್ಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಅವರೆಲ್ಲರ ಗಮನಕ್ಕೆ ತರಲಿಕ್ಕೆ ಕೂಡ ಗೊತ್ತಿದೆ. ಸುಮಾರು 1.5 ಕೋಟಿ ರೂಪಾಯಿಗಳ ಅನುದಾನವನ್ನ ಮಾನ್ಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ BY ರಾಘವೇಂದ್ರ ಅವರ ಒಂದು ಪ್ರಯತ್ನದಿಂದಾಗಿ ಕರ್ನಾಟಕ ನೀರಾವರಿ ನಿಗಮದಿಂದ 1.5 ಕೋಟಿ ರೂಪಾಯಿಗಳ ಅನುದಾನವನ್ನ CS ಷಡಾಕ್ಷರಿ ಅವರ ಆ ಒಂದು ಪ್ರಯತ್ನದ ಮೂಲಕವಾಗಿ ಬಂದಿದ್ದು. ಆ 1.5 ಕೋಟಿ ರೂಪಾಯಿ ಅನುದಾನದಲ್ಲಿ ಈಗಾಗಲೇ ಆ ಗ್ರೌಂಡ್ ಫ್ಲೋರ್ನ ಸಂಪೂರ್ಣವಾಗಿರ್ತಕ್ಕಂಥ ಕಾರ್ಯ ಪೂರ್ಣಗೊಂಡಿದೆ. ಇನ್ನೇನು ಮೊದಲನೇ ಮಹಡಿಯ ಕಾರ್ಯ ನಡಿಬೇಕಾಗಿದೆ, ಅದು ಕೂಡ ಬಿಲ್ಡಿಂಗ್ ಆಗಿದೆ, ಪ್ಲಾಸ್ಟರಿಂಗು ಮತ್ತೆ ಉಳಿದಿರ್ತಕ್ಕಂಥ ಕಾರ್ಯಗಳು ಆಗ್ಬೇಕಾಗಿದೆ. ಸೊ ನಾವು ಈ MLA ಅವ್ರನ್ನ ಕರೆಸಿ ತಮ್ಗೆಲ್ಲರೂ ಕೂಡ ಗೊತ್ತಿದೆ, ಪಕ್ಕದಲ್ಲಿ ನಾವು ಕುತ್ಕೊಂಡು ಕೆಲಸಗಳನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ಆ ಗ್ರೌಂಡ್ ಫ್ಲೋರ್ ಅನ್ನಾದ್ರೂ ಕೂಡ ಉದ್ಘಾಟನೆಯನ್ನು ಮಾಡಬೇಕು. ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಮತ್ತೆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಬೇಳೂರು ಗೋಪಾಲಕೃಷ್ಣ ಅವರನ್ನ ಭೇಟಿಯನ್ನ ಮಾಡಿ ಮತ್ತೆ ರಾಜ್ಯಾಧ್ಯಕ್ಷರ ಆ ಒಂದು ಅನುಮತಿಯನ್ನು ಪಡೆದುಕೊಂಡು ಆ ಒಂದು ಗ್ರೌಂಡ್ ಫ್ಲೋರ್ನ ಉದ್ಘಾಟನೆಯನ್ನು ಮಾಡುವಂತಹ ಹಂತದಲ್ಲಿ ನಾವು ಇದ್ದೇವೆ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ವಿಶೇಷವಾಗಿ ಮತ್ತೊಂದನ್ನು ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ತಾಲೂಕಿನಲ್ಲಿ ಆದಷ್ಟು ಆ ಚುನಾವಣೆಗಳು ನಡೆಯದಂತೆ ಆ ಇಲಾಖೆಯ ನಿರ್ದೇಶಕರುಗಳನ್ನ ಅವಿರೋಧವಾಗಿ ಆಯ್ಕೆಯನ್ನು ಮಾಡಿ ಕಳಿಸಿ ಅಂತಕ್ಕಂಥ ಒಂದು ವಿನಂತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ.